ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಮ್ಯಾಚ್ ಟಿಕೆಟ್ ಬೇಕಾ? ಎಲ್ಲೆಲ್ಲೋ ಸಿಗೋದಿಲ್ಲ ಈ ಟಿಕೆಟ್ಗಳು. ಜನರಿಗೆ ಎಷ್ಟು ಹೇಳಿದ್ರು ಕೂಡ ಮೋಸ ಹೋಗುವಂತ ಪ್ರಕರಣಗಳು ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಈಗಾಗಲೇ ನಾವು ಹೇಳಿದ್ವಿ, ಈ ಆರ್ಸಿಬಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ನಿನ್ನೆ ಶಾಸಕರ ಪಿಎಗಳು ಕ್ಯೂನಲ್ಲಿ ನಿಂತಿದ್ದು ನೀವು ಗಮನಿಸಿದ್ದೀರಾ. ಎಲ್ಲಂದ್ರಲ್ಲಿ ಟಿಕೆಟ್ ಸಿಕ್ಬಿಡುತ್ತಾ ನೋಡಿ. ಇಲ್ಲಿ VIP ಟಿಕೆಟ್ ಹೆಸರಲ್ಲಿ ಟೆಕ್ಕಿಗೆ ಮಕ್ಮಲ್ ಟೋಪಿ ಹಾಕಲಾಗಿದೆ. IPL ಟಿಕೆಟ್ಗಾಗಿ 1.46 ಲಕ್ಷ ರೂಪಾಯಿ ಕಳ್ಕೊಂಡಂತ ಟೆಕ್ಕಿ RCB CSK ಪಂದ್ಯದ ಟಿಕೆಟ್ ನೀಡುವುದಾಗಿ ಹೇಳಿ ವಂಚನೆ. ಅದರಲ್ಲೂ ಕೂಡ VIP ಟಿಕೆಟ್ ಸಿಗುತ್ತೆ ಅಂತ, ಅಂದರೆ ಅಲ್ಲಿ ಊಟ ಎಲ್ಲ ಸಿಗುತ್ತೆ, ನಿಮಗೆ VIP ಟ್ರೀಟ್ಮೆಂಟ್ ಇರುತ್ತೆ ಅಂತ. RCB CSK ಪಂದ್ಯದ ಟಿಕೆಟ್ ನೀಡುವುದಾಗಿ ಹೇಳಿ ವಂಚನೆ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. IPL ಟಿಕೆಟ್ ಬಗ್ಗೆ ಇನ್ಸ್ಟಾದಲ್ಲಿ ಪೋಸ್ಟ್ ನೋಡಿ ಯಾಮಾರಿದಂಥ ಟೆಕ್ಕಿ. ಟಿಕೆಟ್, ಊಟದ ಕೂಪನ್ ಮತ್ತು VIP ಸವಲತ್ತು ಇರುವಂಥ ಟಿಕೆಟ್ ಆಮಿಷವನ್ನು ಒಡ್ಡಿ 1.46 ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಿರೋದು. ಇನ್ನು ಕೂಪನ್, ಸೆಕ್ಯೂರಿಟಿ ಡೆಪಾಸಿಟ್ ಹೆಸರಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡಲಾಗಿದೆ. ತನ್ನ ಮತ್ತು ತಾಯಿ ಖಾತೆಯಿಂದ ಹಣ ಹಾಕಿದ್ದ ಈ ಟೆಕ್ಕಿ, ಮಹದೇವಪುರದ ಟೆಕ್ಕಿ ಬರೋಬ್ಬರಿ 1.46 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಆತ ಎಂಜಿನಿಯರ್ ಹೇಳಿದಂತೆ ಸ್ಟೇಡಿಯಂ ಗೇಟ್ 10 ಬಳಿ ಹೋಗಿದ್ದಂತೆ ಟೆಕ್ಕಿ. ವಂಚನೆ ವಿಚಾರ ತಿಳಿದು ಮಹದೇವಪುರ ಠಾಣೆಯಲ್ಲಿ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿದೆ. ಹಣ ಪಾವತಿಯಾದ ಖಾತೆಗಳ ಬಗ್ಗೆ ಪೊಲೀಸರಿಂದ ಈಗ ಪರಿಶೀಲನೆ ನಡೀತಾ ಇದೆ. ನಾವು ನಿನ್ನೆಯಿಂದನೂ ಬಡ್ಕೊಳ್ತಾ ಇರೋದು ಇದನ್ನೇ. 36,000 ಆಸನಗಳು ಅಂತ ಅಂದ್ರೆ 36,000 ಟಿಕೆಟೇ. VIP ಅಂತ ಬಂದ್ರೆ ಅದನ್ನ ಎಲ್ಲಂದ್ರಲ್ಲಿ ಟಿಕೆಟ್ಗಳನ್ನ ಮಾರಾಟ ಮಾಡೋದಿಲ್ಲ. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರು, ಫೇಸ್ಬುಕ್ ಅಲ್ಲಿ ಸ್ಟೋರಿ ಹಾಕಿದ್ರು, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕೊಂಡ್ರು ಅಂದ ತಕ್ಷಣ ಟಿಕೆಟ್ ಸಿಗೋದಿಲ್ಲ. ಇನ್ನು ಯಾವ ಕಾಲದಲ್ಲಿ ಇದ್ದೀರಾ? ವಂಚನೆ ಮಾಡೋದಕ್ಕಿಂತ ನಾನಾ ಹಾದಿಗಳಿದ್ದಾವೆ. ವಂಚನೆ ಮಾಡ್ತಾನೆ ಇರ್ತಾರೆ. ಈಗ ನೋಡಿ, 1.46 ಲಕ್ಷ ರೂಪಾಯಿ ಕಳ್ಕೊಂಡಿರೋದು ಟಿಕೆಟ್ಗೋಸ್ಕರ, IPL ಮ್ಯಾಚ್ನ ಟಿಕೆಟ್ಗೆ. ಸದ್ಯ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಅವರ ಖಾತೆಯ ಟ್ರಾನ್ಸಾಕ್ಷನ್ ಮಾಡಿರುವಂಥ ಖಾತೆಗಳನ್ನ ಈಗ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಯಾರ ಖಾತೆಗೆ ಹೋಗಿದೆ, ಏನು ಖಾತೆ, ಅದೇನಾದರೂ ಫೇಕ್ ಅಕೌಂಟಾ ಏನೋ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಎಸ್ಕೆ. ಮಂಜುನಾಥ್, ನಾವು ಮೊನ್ನೆಯಿಂದನೂ ಅದನ್ನೇ ಹೇಳ್ತಾ ಇದ್ದಿದ್ದು, ಟಿಕೆಟ್ ಎಲ್ಲಂದ್ರಲ್ಲಿ ಸಿಗಲ್ಲ. 36,000 ಆಸನ ಅಂದ್ರೆ 36,000 ಆಸನಕ್ಕೆ ಟಿಕೆಟ್ ಇರೋದು, ಯಾಕೆ ಯಾಮಾರ್ತೀರಾ ಅಂತ. ಹಂಗೂ ಇಂಥದ್ದೊಂದು ಪ್ರಕರಣ ನಡೆದು ಹೋಗಿದೆ. ಪೊಲೀಸರ ತನಿಖೆ ಎಲ್ಲಿಗೆ ಬಂತು? ಏನು ಇವತ್ತು ನಡೀತಕ್ಕಂತ RCB ಮತ್ತು CSK ನಡುವಿನ ಕ್ರಿಕೆಟ್ ಪಂದ್ಯಾವಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ಗಳು ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ. ಜೊತೆಗೆ ಏನು KSC ಬಿಡುಗಡೆ ಮಾಡ್ತಕ್ಕಂಥ ವೆಬ್ಸೈಟ್ ನಲ್ಲೂ ಟಿಕೆಟ್ಗಳು ಸಿಗ್ತಾ ಇಲ್ಲ. ಇನ್ನು ಆಫ್ಲೈನ್ ಟಿಕೆಟ್ಸ್ ಅಂತ ಮೊದಲಿಗೆ ಏನು ಕೈಗೆ ಸಿಗ್ತಾ ಇತ್ತು, ಅದನ್ನ ಖರೀದಿ ಮಾಡೋಕ್ಕೂ ಅವಕಾಶ ಇಲ್ಲ. ಆದ್ರೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ವಂಚಕರು ಸೋಷಿಯಲ್ ಮೀಡಿಯಾಗಳಲ್ಲಿ IPL ಮ್ಯಾಚ್ಗೆ ಟಿಕೆಟ್ ಇದೆ, ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಗೆ ಒಂದು ಏನು ಪೋಸ್ಟ್ ಅನ್ನ ಮಾಡಿದ್ದಾರೆ, ಅದಕ್ಕೆ ಟಿಕೆಟ್ ಬೇಕಾದಾಗ ಟ್ವೀಟ್ ಮಾಡಿ ಅಂತಕ್ಕಂಥ ಒಂದು ಸಂದೇಶಗಳನ್ನ ಕಳಿಸ್ತಕ್ಕಂಥದ್ದು. ಅದನ್ನ ನಂಬಿದಂತ ಒಬ್ಬ ವ್ಯಕ್ತಿ, ಮಹದೇವಪುರ ಮೂಲದ ವ್ಯಕ್ತಿ ಒಬ್ಬ IPL ಮ್ಯಾಚ್ ಅನ್ನ ನೋಡೋದಕ್ಕೆ ಲಿಂಕ್ ಅನ್ನ ಓಪನ್ ಮಾಡ್ತಾರೆ. ಅವ್ರಿಗೆ ಮ್ಯಾಚ್ ಟಿಕೆಟ್ ಜೊತೆಗೆ ಊಟದ ಕೂಪನ್, VIP ಸವಲತ್ತೆಲ್ಲ ಇರುತ್ತೆ ಅಂತಕ್ಕಂಥ ಆಮಿಷೆಯನ್ನ ಅವರು ತೋರಿಸ್ತಕ್ಕಂಥದ್ದು. ಅದನ್ನ ನಂಬಿ ಬೇರೆ ಬೇರೆ ಖಾತೆಗಳಿಂದ 1,40,000 ರೂಪಾಯಿ ಹಣವನ್ನ ಪೇ ಮಾಡಿದ್ದಾರೆ. ಆದ್ರೆ ಆ ಪೇ ಮಾಡಿದ ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.